ಒಮ್ಮೆಯಾದರೂ ತೆಂಗಿನಕಾಯಿಯೊಂದಿಗೆ ಹೀಗೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ಅಪಾರ ಧನಲಾಭವಾಗುತ್ತೆ. ತೆಂಗಿನಕಾಯಿಯೊಂದಿಗೆ ಹೀಗೆ ಮಾಡಿದರೆ ನಿಮ್ಮ ಹಣೆಯ ಬರಹ ಬದಲಾಗುತ್ತೆ. ಅಪಾರ ಧನ ಲಾಭವಾಗುತ್ತೆ. ತೆಂಗಿನಕಾಯಿಯೊಂದಿಗೆ ದೀಪವನ್ನ ಬೆಳಗಿಸಿದ್ರೆ ಕೋಟಿ ಪೂಜೆಗಳ ಪುಣ್ಯ ಫಲವನ್ನ ಪಡಿಬಹುದು ಎಂದು ಶಾಸ್ತ್ರಗಳು ಕೂಡ ಹೇಳ್ತವೆ. ಸಕಲ ಸಂಪತ್ತುಗಳನ್ನ ತರುವ ದೀಪವೇ ತೆಂಗಿನಕಾಯಿಯಿಂದ ಬೆಳಗಿಸುವ ದೀಪ. ಈ ದೀಪವನ್ನ ಬೆಳಗಿಸುವುದರಿಂದ ನೀವು ಅನೇಕ ಶುಭ ಫಲಿತಾಂಶಗಳನ್ನ ಪಡೆಯಬಹುದು. ಜೀವನದಲ್ಲಿ ಒಮ್ಮೆಯಾದರೂ ತೆಂಗಿನಕಾಯಿಯಿಂದ ದೀಪವನ್ನ ಬೆಳಗಿಸಬೇಕು ಎಂದು ಪುರಾಣಗಳು ಹೇಳುತ್ತವೆ. ಮನೆಗೆ ಯಾವುದೇ ಕಷ್ಟಗಳಿದ್ದರೂ ನಿಮ್ಮ ಎಲ್ಲ ಕಷ್ಟಗಳನ್ನು ನಿವಾರಿಸಲು ಕುಟುಂಬ ಸಮಸ್ಯೆಯಾಗಿರಬಹುದು, ಅನಾರೋಗ್ಯ ಸಮಸ್ಯೆಗಳು, ಹಣದ ಸಮಸ್ಯೆಗಳು, ಸಾಲದ ತೊಂದರೆಗಳು, ಹೀಗೆ ಯಾವುದೇ ಸಮಸ್ಯೆಯಾದರೂ ಒಮ್ಮೆಯಾದರೂ ಈ ದೀಪವನ್ನ ಬೆಳಗಿಸಿ ನೋಡಿ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ದೂರ ಆಗ್ತವೆ. ಈ ದೀಪವನ್ನ ಬೆಳಗಿಸಿದ್ರೆ ಆ ಪರಮೇಶ್ವರನ ಅನುಗ್ರಹದಿಂದ ಖಂಡಿತವಾಗಿಯೂ ನಿಮಗೆ ಎಲ್ಲ ಕಷ್ಟಗಳು ದೂರವಾಗುತ್ತೆ. ನೀವು ಬಯಸಿದ ಆಸೆಗಳು ಈಡೇರುತ್ತವೆ. ತೆಂಗಿನಕಾಯಿ ದೀಪವನ್ನ ಯಾವ ರೀತಿ ಬೆಳಗಿಸಬೇಕು, ಯಾವ ನಿಯಮ ಪಾಲಿಸಬೇಕು ಎಂಬುದರ ಬಗ್ಗೆ ಈಗ ನಾವು ಈ ವಿಡಿಯೋ ಮೂಲಕ ವಿವರವಾಗಿ ತಿಳಿಯೋಣ. ಸ್ನೇಹಿತರೆ, ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಅದೇ ರೀತಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ನಮಗೆ ಬೆಂಬಲ ನೀಡಿ. ಯಾಕಂದ್ರೆ ನಿಮ್ಮ ಬೆಂಬಲ ನಮಗೆ ಬಹಳ ಮುಖ್ಯ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ದೇವತೆಗಳಿಗೂ ದೇವರಾದಂತಹ ಪರಮೇಶ್ವರನಿಗೆ 3 ಕಣ್ಣುಗಳಿವೆ. ಅದೇ ರೀತಿ ತೆಂಗಿನಕಾಯಿಗೂ 3 ಕಣ್ಣುಗಳಿವೆ. ಆದ್ದರಿಂದ ಪರಮೇಶ್ವರನಿಗೂ ಮತ್ತು ತೆಂಗಿನಕಾಯಿಗೂ ಬಹಳ ನಂಟಿದೆ. ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳು ನೆಲೆಸಿರ್ತಾರೆ. ಸಂಪತ್ತಿನ ದೇವತೆಯಾದ ಶ್ರೀ ಮಹಾಲಕ್ಷ್ಮಿ ದೇವಿಗೂ ಕೂಡ ತೆಂಗಿನಕಾಯಿ ಅಂದ್ರೆ ಬಹಳ ಇಷ್ಟ. ಮುಕ್ಕೋಟಿ ದೇವತೆಗಳಿಗೂ ತೆಂಗಿನಕಾಯಿ ಬಹಳ ಪ್ರಿಯವಾದದ್ದು. ಆದ್ದರಿಂದ ನಾವು ಪೂಜೆ ಮಾಡುವಾಗ, ದೇವಸ್ಥಾನಕ್ಕೆ ಹೋಗುವಾಗ ಖಂಡಿತವಾಗಿಯೂ ದೇವರಿಗೆ ತೆಂಗಿನಕಾಯಿಯನ್ನ ಒಡಿತೀವಿ. ಇಂತಹ ಪವಿತ್ರವಾದ ತೆಂಗಿನಕಾಯಿ ದೀಪವನ್ನ ಹಚ್ಚಿದ್ರೆ ಪೂರ್ವ ಜನ್ಮದ ಪಾಪಗಳೆಲ್ಲವೂ ದೂರವಾಗುತ್ತೆ. ಅಲ್ಲಿ ರಾಜಯೋಗ ಅನ್ವಯಿಸುತ್ತೆ. ಯಾವುದಾದರೂ ಒಂದು ದಿನ ತೆಂಗಿನಕಾಯಿ ದೀಪವನ್ನ ಹಚ್ಚಿದ್ರೆ ಕೋಟಿ ಜನ್ಮಗಳ ಪುಣ್ಯ ಫಲ ಲಭಿಸುತ್ತೆ. ಎಲ್ಲ ದೀಪಗಳಿಗಿಂತ ಈ ತೆಂಗಿನಕಾಯಿ ದೀಪ ಬಹಳ ಶ್ರೇಷ್ಠವಾದದ್ದು. ವಿಶೇಷವಾಗಿ ಸೋಮವಾರದಂದು ಒಮ್ಮೆಯಾದರೂ ಈ ತೆಂಗಿನಕಾಯಿ ದೀಪವನ್ನ ಬೆಳಗಿಸಿದ್ರೆ ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ಆಸೆಯಾದರೂ ಈಡೇರುತ್ತದೆ. ಅಲ್ಲದೆ ನಮ್ಮ ಮನೆಗೆ ಶಿವನ ಅನುಗ್ರಹ ಸಿಗುತ್ತೆ. ಅಂತಹ ಶಕ್ತಿ ತೆಂಗಿನಕಾಯಿಯ ದೀಪಕ್ಕಿದೆ. ಈ ತೆಂಗಿನಕಾಯಿ ದೀಪವನ್ನ ಬೆಳಗಿಸಿ ಸಾಧ್ಯವಾದರೆ 4 ಸೋಮವಾರಗಳ ಕಾಲ ತೆಂಗಿನಕಾಯಿ ದೀಪವನ್ನ ಹಚ್ಚಿ. ನಿಮ್ಮ ಮನೆಯಲ್ಲಿ ಐಶ್ವರ್ಯಗಳು ತುಂಬಿರ್ತವೆ. ಈ ತೆಂಗಿನಕಾಯಿ ದೀಪವನ್ನ ಹಚ್ಚುವ ದಿನದಂದು ಮಹಿಳೆಯರು ಶುಚಿಯಾಗಿ ತಲೆಗೆ ಸ್ನಾನವನ್ನ ಮಾಡಿ, ಇಡೀ ಮನೆಯನ್ನ ಸ್ವಚ್ಛಗೊಳಿಸಿ, ಮನೆ ಮುಂದೆ ರಂಗೋಲಿ ಹಾಕಿ, ಇಡೀ ಮನೆಗೆ ಅರಿಶಿನ ನೀರನ್ನ ಸಿಂಪಡಿಸಿ, ನಂತರ ಪೂಜೆ ಮಾಡುವ ಮಹಿಳೆಯರು ಪೂರ್ಣ ಮುತ್ತೈದೆಯಂತೆ ಸಿದ್ಧರಾಗಬೇಕು. ಮೊದಲು ನಿಮ್ಮ ಪೂಜಾ ಕೋಣೆಯನ್ನ ಸ್ವಚ್ಛಗೊಳಿಸಿ. ನಿಮ್ಮ ಪೂಜಾ ಕೋಣೆಯಲ್ಲಿರುವ ಶಿವಪಾರ್ವತಿಯರ ಫೋಟೋವನ್ನ ಒದ್ದೆ ಬಟ್ಟೆಯಿಂದ ಸ್ವಚ್ಛವಾಗಿ ಹೊರಿಸಬೇಕು. ನಂತರ ಶಿವಪಾರ್ವತಿಯರ ಫೋಟೋ ಗಂಧದ ತಿಲಕವನ್ನ ಅದಕ್ಕೆ ಇಡಿ. ಆದ್ರೆ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದ ಒಂದು ವಿಷಯವೇನೆಂದರೆ, ನಮ್ಮ ಪೂಜಾ ಕೋಣೆಯಲ್ಲಿರುವ ದೇವರ ಚಿತ್ರಪಟಕ್ಕೆ ಕುಂಕುಮ ಬೊಟ್ಟುಗಳನ್ನ ಹಚ್ಚಬಾರದು. ಕೇವಲ ಗಂಧದ ಬೊಟ್ಟುಗಳನ್ನ ಮಾತ್ರ ಇಡಬೇಕು. ಯಾಕಂದ್ರೆ ಆ ಪರಮೇಶ್ವರನು ಯಾವಾಗಲೂ ತಪಸ್ಸಿನಲ್ಲಿ ಇರ್ತಾನೆ. ಆದ್ದರಿಂದ ತಂಪನ್ನ ನೀಡುವ ಗಂಧವನ್ನ ಅರ್ಪಿಸಿದ್ರೆ ಆ ಪರಮೇಶ್ವರನು ಸಂತೋಷ ಪಡುತ್ತಾನೆ. ಆದ್ದರಿಂದ ಪೂಜಾ ಕೋಣೆಯಲ್ಲಿರುವ ಶಿವಪಾರ್ವತಿಯರ ಫೋಟೋಗೆ ಯಾವಾಗಲೂ ಗಂಧದ ಬೊಟ್ಟನ್ನ ಮಾತ್ರ ಇಡಿ. ಪರಮೇಶ್ವರನಿಗೆ ಇಷ್ಟವಾದ ಹೂವುಗಳಿಂದ ಶಿವಪಾರ್ವತಿಯರನ್ನ ಸಂಪೂರ್ಣವಾಗಿ ಅಲಂಕರಿಸಿ. ಬಿಲ್ವ ಪತ್ರೆಯು ಶಿವನಿಗೆ ಬಹಳ ಪ್ರಿಯವಾದದ್ದು. ಆದ್ದರಿಂದ ತೆಂಗಿನಕಾಯಿ ದೀಪವನ್ನ ಬೆಳಗಿಸುವಾಗ ಶಿವನಿಗೆ ಇಷ್ಟವಾದ ಬಿಲ್ವ ಪತ್ರೆಗಳನ್ನ ಹಾಗೆ ಬಿಳಿ ಹೂಗಳನ್ನ ಅರ್ಪಿಸೋದ್ರಿಂದ ನೀವು ಮಾಡುವ ಪೂಜೆಗೆ ತ್ರಿಗುಣ ಪುಣ್ಯ ಲಭಿಸುತ್ತೆ. ಬಿಲ್ವಪತ್ರೆ ಇಲ್ಲದವರು ಅಥವಾ ಲಭ್ಯವಿಲ್ಲದವರು ಬಿಳಿ ಎಕ್ಕದ ಹೂವನ್ನ ನೇರವಾಗಿ ಬಳಸಬಹುದು. ಸಣ್ಣ ಮಲ್ಲಿಗೆ ಹೂಗಳು, ಪಾರಿಜಾತ ಹೂಗಳು ಅಥವಾ ಶಂಖ ಪುಷ್ಪಗಳನ್ನ ಶಿವನಿಗೆ ಅರ್ಪಿಸಿ. ನಿಮಗೆ ಲಭ್ಯವಿರುವ ಹೂಗಳಿಂದ ಶಿವನನ್ನ ಪೂಜಿಸಿ. ವ್ಯಾಪಾರ ಮಾಡುವವರು ಗಣಗಲೆ ಹೂಗಳಿಂದ ಶಿವನನ್ನ ಪೂಜಿಸಿದ್ರೆ ನಿಮ್ಮ ವ್ಯಾಪಾರವು ಉತ್ತಮವಾಗಿ ಅಭಿವೃದ್ಧಿ ಹೊಂದುತ್ತೆ. ಶಂಖ ಪುಷ್ಪದಿಂದ ಶಿವನನ್ನ ಪೂಜಿಸಿದ್ರೆ ಹಣದ ಸಮಸ್ಯೆಗಳೆಲ್ಲವೂ ಕೂಡ
ನಿವಾರಣೆಯಾಗುತ್ತವೆ. ನಿಮ್ಮ ಮನೆಗೆ ಅಪಾರ ಸಂಪತ್ತು ಬರುತ್ತೆ. ಎಕ್ಕದ ಹೂಗಳಿಂದ ಶಿವನನ್ನ ಪೂಜಿಸಿದ್ರೆ 7 ತಲೆಮಾರುಗಳವರೆಗೂ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಬೇಲದ ಹಣ್ಣನ್ನ ಶಿವನಿಗೆ ಅರ್ಪಿಸಿದ್ರೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ. ಈ ರೀತಿಯಾಗಿ ವಿವಿಧ ರೀತಿಯ ಹೂಗಳಿಂದ ಶಿವ ಪಾರ್ವತಿಯರ ಚಿತ್ರಗಳನ್ನ ಸುಂದರವಾಗಿ ಅಲಂಕರಿಸಿ ಶಿವನ ಚಿತ್ರದ ಎದುರು ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಅದರ ಮುಂದೆ ಅರಿಶಿನ ಕುಂಕುಮ ಹಾಕಿ ರಂಗೋಲಿಯ ಮೇಲೆ ಒಂದು ತಟ್ಟೆ ಅಥವಾ ಒಂದು ವಿಸ್ತಾರಕ್ಕೂ ಇಡೀ ಸ್ಟೀಲ್ ತಟ್ಟೆಯನ್ನ ಮಾತ್ರ ಬಳಸಬಾರದು. ಈ ತಟ್ಟೆಗಳ ಮೇಲೆ ಗಂಧದಿಂದ ಓಂ ಎಂದು ಬರೆಯಿರಿ. ನಂತರ ಈ ತಟ್ಟೆಯ ಮೇಲೆ 3 ಹಿಡಿ ಅಕ್ಕಿ ಹಾಕಿ ಆ ಅಕ್ಕಿಯ ಮೇಲೆ ಸ್ವಲ್ಪ ಅರಿಶಿನ ಹಾಕಿ ಈ ಅಕ್ಕಿಯ ಮೇಲೆ ತೆಂಗಿನ ಚಿಪ್ಪನ್ನ ಇಟ್ಟು ದೀಪವನ್ನ ಬೆಳಗಿಸಬೇಕು. ಆದ್ದರಿಂದ ಮೊದಲು ಒಂದು ಉತ್ತಮ ತೆಂಗಿನಕಾಯಿಯನ್ನ ತೆಗೆದುಕೊಂಡು ಅದನ್ನ ಕೈಯಲ್ಲಿ ಹಿಡಿದು ಮನಸ್ಸನ್ನ ಕೇಂದ್ರೀಕರಿಸಿ ಶಿವನಿಗೆ ನಮಸ್ಕರಿಸಿ ನಿಮ್ಮ ಗೋತ್ರ ನಾಮಗಳನ್ನ ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯಿಯನ್ನ 2 ಸಮಾನ ಭಾಗಗಳಾಗಿ ಒಡೆಯಬೇಕು. ಅಂದರೆ ಸಮಾನವಾಗಿ ಒಡೆಯಬೇಕು. 3 ಕಣ್ಣುಗಳಿರುವ ತೆಂಗಿನ ಚಿಪ್ಪನ್ನ ತೆಗೆದುಕೊಂಡು ನಾರನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ತಟ್ಟೆಯಲ್ಲಿರುವ ಅಕ್ಕಿಯ ಮೇಲೆ ಇಟ್ಟು ಕೊನೆಯಲ್ಲಿ ನಮಸ್ಕರಿಸಿ ಈ ತೆಂಗಿನ ಚಿಪ್ಪಿಗೆ ಕುಂಕುಮದ ಬೊಟ್ಟು, ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆ ಅಥವಾ ಹಸುವಿನ ತುಪ್ಪನ್ನ ಸುರಿಯಬೇಕು. ಎಳ್ಳೆಣ್ಣೆಯಿಂದ ದೀಪವನ್ನ ಬೆಳಗಿಸಿದ್ರೆ ಕುಜ ದೋಷಗಳು, ರಾಹು ಕೇತು ದೋಷಗಳು, ಅಷ್ಟಮ ಶನಿ ದೋಷಗಳು, ಹೀಗೆ ನಿಮ್ಮ ಜಾತಕದಲ್ಲಿರುವ ಎಲ್ಲಾ ದೋಷಗಳು ನಿವಾರಣೆಯಾಗ್ತವೆ. ತೆಂಗಿನ ಎಣ್ಣೆಯಿಂದ ದೀಪ ಹಚ್ಚಿದ್ರೆ ನಿಮ್ಮ ಹಣದ ಸಮಸ್ಯೆಗಳು, ಸಾಲದ ಸಮಸ್ಯೆಗಳೆಲ್ಲವೂ ದೂರವಾಗುತ್ತವೆ. ಇನ್ನು ಎಲ್ಲಕ್ಕಿಂತ ಇದು ತುಂಬಾ ಶ್ರೇಷ್ಠವಾದದ್ದು, ಹಸುವಿನ ತುಪ್ಪದಿಂದ ದೀಪ ಹಚ್ಚಿದ್ರೆ 3 ದೇವತೆಗಳು ಕೂಡ ಸಂತೃಪ್ತರಾಗ್ತಾರೆ. ಈ ರೀತಿ ನಿಮಗೆ ಲಭ್ಯವಿರುವ ಎಣ್ಣೆಯನ್ನ ತೆಂಗಿನ ಚಿಪ್ಪಿನಲ್ಲಿ ಹಾಕಿ 3 ಜ್ಯೋತಿಗಳನ್ನ ಹಚ್ಚಬೇಕು. 2 ಬತ್ತಿಗಳನ್ನ ಸೇರಿಸಿ 1 ಜ್ಯೋತಿ ಹಚ್ಚಿ ಹೀಗೆ ಒಟ್ಟು 6 ಬತ್ತಿಗಳಿಂದ 3 ಜ್ಯೋತಿಗಳನ್ನ ಹಚ್ಚಬೇಕು. ಈ ದೀಪವನ್ನ ಬೆಳಗಿದ ತಕ್ಷಣ 3 ಕೋಟಿ ದೇವತೆಗಳು ಪ್ರತ್ಯಕ್ಷರಾಗ್ತಾರೆ. ಆದ್ದರಿಂದ ಈ ತೆಂಗಿನ ದೀಪಕ್ಕೆ ನಮಸ್ಕರಿಸಿ ನಿಮ್ಮ ಎಲ್ಲ ಕಷ್ಟಗಳು ಬೇಗನೆ ದೂರವಾಗಬೇಕೆಂದು ಆ ಪರಮೇಶ್ವರನಿಗೆ ಹೇಳಿಕೊಂಡು ನಮಸ್ಕರಿಸಿ. ಅದೇ ರೀತಿ ದೀಪದ ಬಳಿ ಹೂವುಗಳು ಮತ್ತು ಅಕ್ಷತೆಗಳನ್ನ ಹಾಕಿ ತೆಂಗಿನಕಾಯಿ ಒಡೆದಾಗ ತೆಂಗಿನ ನೀರು ಬರುತ್ತದೆ ಅಲ್ಲವೇ, ಆ ತೆಂಗಿನ ನೀರನ್ನ ಪೂಜೆಯ ಹಿನ್ನೆಲೆಯಾಗಿ ಇಟ್ಟುಕೊಳ್ಳಬಹುದು. ಅದೇ ರೀತಿ ನೀವು ತೆಂಗಿನಕಾಯಿ ಒಡೆದಾಗ 2ನೇ ಸುತ್ತಿರುತ್ತದೆ ಅಲ್ಲವೇ, ಆ ಚುಕ್ಕೆ ಇರುವ ತೆಂಗಿನಕಾಯಿಯನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಅದಕ್ಕೆ ಸ್ವಲ್ಪ ಸಕ್ಕರೆ ಬೆರೆಸಿ ಶಿವನಿಗೆ ನೈವೇದ್ಯ ಅರ್ಪಿಸಲೂಬಹುದು. ಇನ್ನು ಕೊನೆಯದಾಗಿ ಈ ತೆಂಗಿನಕಾಯಿ ದೀಪಕ್ಕೆ ಆರತಿ ಬೆಳಗಿ ಶಿವನಿಗೆ ನಮಸ್ಕಾರ ಮಾಡಿ 3 ಪ್ರದಕ್ಷಿಣೆಗಳನ್ನು ಮಾಡಿ ನಿಮ್ಮ ಪೂಜೆಯನ್ನು ಮುಗಿಸಬಹುದು. ಈ ದೀಪವನ್ನು ಬೆಳಗಿದ್ರೆ ನಿಮ್ಮ ಕುಟುಂಬಕ್ಕೆ ಶಿವ ಸಂಪೂರ್ಣ ಅನುಗ್ರಹ ಶಿವನದ್ದು ಲಭಿಸುತ್ತೆ. ನಿಮ್ಮ ಕುಟುಂಬಕ್ಕೆ ಯಾವುದೇ ಕಷ್ಟಗಳು ಬಾರದಂತೆ ಆ ಪರಮೇಶ್ವರನು ರಕ್ಷಿಸುತ್ತಾನೆ. ಆದ್ದರಿಂದ ಒಮ್ಮೆಯಾದರೂ ತೆಂಗಿನಕಾಯಿ ದೀಪವನ್ನ ಹೀಗೆ ಬೆಳಗಿಸಿ ಶುಭ ಫಲಿತಾಂಶಗಳನ್ನ ಪಡೆಯಿರಿ. ಈ ದಿನ ಈ ಎಲೆಯನ್ನ ಮರೆಯದೆ ತಿನ್ನಬೇಕು. ತಿನ್ನೋದ್ರಿಂದ ನಿಮ್ಮ ಮನೆಯಲ್ಲಿ ಹಣದ ಮಳೆಯೇ ಸುರಿಯುತ್ತದೆ, ಕೇಳರಿಯದ ಅದೃಷ್ಟ ಬರುತ್ತೆ, ಅಂತ್ಯವಿಲ್ಲದ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ, ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ. ಈ ಎಲೆಯನ್ನ ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಶಾಸ್ತ್ರಗಳು ಸಹ ಹೇಳುತ್ತವೆ. ಒಮ್ಮೆಯಾದರೂ ಬಸಳೆ ಸೊಪ್ಪಿನ ಎಲೆಗಳನ್ನ ತಿನ್ನಬೇಕೆಂದು ಶಾಸ್ತ್ರಗಳು ಹೇಳುತ್ತವೆ. ಅಂದರೆ ಬಸಳೆ ಸೊಪ್ಪನ್ನ ಬೇಯಿಸಿ ತಿನ್ನಬೇಕು ಅಥವಾ ಪಲ್ಯವನ್ನಾದರೂ ಮಾಡಿ ತಿನ್ನಬೇಕು. ಅನೇಕರಿಗೆ ಈ ವಿಷಯ ತಿಳಿದಿದೆ. ಈ ಬಸಳೆ ಸೊಪ್ಪನ್ನ ತಿನ್ನೋದ್ರಿಂದ ಕೇಳರಿಯದ ಅದೃಷ್ಟ ನಮ್ಮನ್ನ ಆವರಿಸುತ್ತೆ, ಅಕ್ಷಯ ಐಶ್ವರ್ಯ ಬರುತ್ತೆ, ಶಿವಾನುಗ್ರಹ ಉಂಟಾಗುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಆದ್ರಿಂದ ಒಮ್ಮೆಯಾದರೂ ಬಸಳೆ ಸೊಪ್ಪನ್ನ ತಿನ್ನಿ. ಬಸಳೆ ಸೊಪ್ಪು ತುಂಬಾ ಒಳ್ಳೆಯದು. ಬಸಳೆ ಸೊಪ್ಪು ತಿನ್ನೋದ್ರಿಂದ ಚುರುಕುತನ ಹೆಚ್ಚುತ್ತೆ. ಬಸಳೆ ಸೊಪ್ಪು ನಮ್ಮ ರಾಜ್ಯಗಳಲ್ಲಿ ಹೇರಳವಾಗಿ ಸಿಗುತ್ತೆ. ಈ ಎಲೆ ತಿನ್ನೋದ್ರಿಂದ ಮಾನಸಿಕ ರೋಗಗಳು ಕಡಿಮೆಯಾಗ್ತವೆ. ಅಷ್ಟೇ ಅಲ್ಲದೆ ಈ ಎಲೆಗಳನ್ನು ತಿನ್ನೋದ್ರಿಂದ ದೇಹದಲ್ಲಿನ ತ್ಯಾಜ್ಯಗಳು ಹೊರಹಾಕಲ್ಪಡುತ್ತೆ, ಕಣ್ಣಿನ ದೃಷ್ಟಿ ಸುಧಾರಿಸುತ್ತೆ. ಈ ಮಾಹಿತಿ ಬಗ್ಗೆ ನಿಮ್ಗೆ ಇಷ್ಟ ಆಗಿದ್ರೆ
ತಪ್ಪದೇ ವಿಡಿಯೋನ ಲೈಕ್ ಮಾಡಿ. ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಸಂಬಂಧಿಕರು ಎಲ್ರಿಗೂ ಕೂಡ ದಯವಿಟ್ಟು ತಪ್ಪದೇ ವಿಡಿಯೋವನ್ನ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಳ್ಳೆ ಮಾಹಿತಿಯೊಂದಿಗೆ ತಿರ್ಗಾ ನಾನು ನಿಮ್ಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ ಅನ್ನ. ಎಲ್ರೂ ಭಕ್ತಿಯಿಂದ ಒಮ್ಮೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಎಲ್ರಿಗೂ ಕೂಡ ಒಳ್ಳೆಯದಾಗ್ಲಿ. ಧನ್ಯವಾದಗಳು.